ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಹಳೆ ದ್ವೇಷದ ಹಿನ್ನೆಲೆ 20ಕ್ಕೂ ಹೆಚ್ಚು ಯುವಕರು ಸೇರಿ ಯುವಕನೊಬ್ಬನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ತಾಲೂಕಿನ ಹುಂಚಾನಟ್ಟಿ ಗ್ರಾಮದ ಬಳಿ ನಡೆದಿದೆ. ಮಜ್ಗಾಂವ್ ಗ್ರಾಮದ ನಿವಾಸಿ ರಾಹುಲ್ ತಳವಾರ್ 22 ವರ್ಷ ಹತ್ಯೆಯಾದ ಯುವಕನಾಗಿದ್ದಾನೆ. ಕೆಲ ಯುವಕರು ರಾಹುಲ್ನನ್ನ ಹುಂಚಾನಟ್ಟಿ ಬಳಿಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ತಲವಾರ್ನಿಂದ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ದಾಳಿಯಲ್ಲಿ ರಾಹುಲ್ ತಲೆ ಹಾಗೂ ಕೈ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ತಕ್ಷಣ ಅವರನ್ನು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಹಳೆಯ ವೈಷಮ್ಯವೇ ಹತ್ಯೆಗೆ ಕಾರಣ ಆಗಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಅಡಿಷನಲ್ ಕಮಿಷನರ್ ನಾರಾಯಣ್ ಬರ್ಮನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನ್ಯೂಸ್ ರಿಪೋರ್ಟ್ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಿನ್ನೆ ನಾವ್ ಮಧ್ಯಾಹ್ನದಿಂದ ಕುಂತಿದ್ವಿ ಅಲ್ಲಿ. ಅವ ಸೂರ್ಯಜನ ಅಮೌಂಟ್ ಕೊಡದಿತ್ರಿ. ಅಮೌಂಟ್ ಕೊಡ್ತೀನಿ ಎಲ್ಲಿದ್ರಿ ಅಂತ ಕೇಳ್ದ ನಾವ್ ಹೇಳಿದ್ರಿ. ಮತ್ತ ಅವ್ರ ಬ್ಯಾರೆ ಬ್ಯಾರೆ ಊರನ್ನವ್ರನ್ನ ಎಲ್ಲಾರನು ಕರ್ಕೊಂಡ್ ಬಂದ್ ಕೇಸ ರಾಹುಲ್ ಅನ್ನ ಮ್ಯಾಗ ಅಟ್ಯಾಕ್ ಮಾಡ್ಬಿಟ್ರಿ, ತಲವಾರ್ ತಗೊಂಡ್ರಿ. ಅದ ಮಧ್ಯಾಹ್ನ ದಿನ ರಿವೆಂಜ್ ಐತಂತ್ರಿ. ಮಧ್ಯಾಹ್ನ ರಿವೆಂಜ್ ಸಂಬಂಧ ನಿನ್ ತಲವಾರ್ ನಿನ್ನಿದಕ್ಕ ಇವ್ರಿಗೆ ಏನ್ ಸಂಬಂಧ ಇಲ್ರಿ. ಆದ್ರೂ ನೀನ್ ಬಂದ್ ಸಿದ್ದ ರಾಹುಲ್ ಅನ್ನ ಮ್ಯಾಗ ಅಟ್ಯಾಕ್ ಮಾಡ್ಬಿಟ್ರಿ. ಎಲ್ಲಿ ತೆಳಗ್ರಿ ಪಿರ್ನೋಡಿಯಾಗಲ್ಲಿ ಕಾಜುಬಾಗ್ ನಿನ್ನೆ 4:05 ಸುಮಾರು. ಉದ್ದೇಶ ಏನಿಲ್ರಿ, ನೀ ಏನ್ ಡೋನ್ ಅದಿ ಏನಂತ ಸಿದ್ದ ಹಲ್ಲಿನ ಮಾಡ್ಬಿಟ್ರಿ. ಅವ್ರ ಇವ್ ರಮೇಶ್ ರೀ ಮಚ್ಚದವ್ರಿ, ಮತ್ತ ಅವನ್ ದೋಸ್ತ್ ಇದ್ರಿ, ಮತ್ ಇವ್ ಡ್ಯಾಮೇರಿ ಬ್ರಹ್ಮನಗರದವ್ರಿ, ಮತ್ ಇವ್ ಸಿತ್ತಿಮನಿ ಮಂಜಾ, ಅಭಿಷೇಕ್ ನಾಯಕ್ ಇವ್ರೆಲ್ಲ ಇದ್ರಿ ಸರ್. ಎಷ್ಟ್ ಜನ ಇದ್ರು? ಟೋಟಲ್ ಒಂದ್ 15 ಮಂದಿ ಅಲ್ಲಿ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿದ್ರು. ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿರಿ ಸರ್. ಪೂರ್ತಿ ಪ್ಲಾನಿಂಗ್ ಮಾಡ್ಕೊಂಡ ಬಂದಿರಿ ಸರ್. ಕರ್ಸಿದ್ರೇನು ಅವ್ರ ನಾವ್ ಇದ್ದಲ್ಲಿ ಅವ್ರ ಬಂದ್ಬಿಟ್ಟಾರ ಸರ್. ನಮಗ ಅಮೌಂಟ್ ಕೊಡ್ತೀನಿ ಹಂಗ್ ಕೊಡ್ತೀನಿ ಅಂತ ಹೇಳ್ರಿ ಸಿದ್ದ ಬಂದ ಅವ್ರ ರಾಹುಲನ್ನ ಅಟ್ಯಾಕ್ ಮಾಡ್ಬಿಟ್ರಿ. ತಲವಾರ್ಲಿ ಹೊಡೆದಾರ ಸರ್. ಇಲ್ಲ 3-4 ತಲವಾರ್ ಇದ್ರು ಸರ್. 4 ಇದ್ರು ಸರ್ ತಲವಾರ್. ವೀರೇಶ್ ಚಂದ್ರ ಹಿರೇಮಠ್. ನಾವು ಫ್ರೆಂಡ್ಸ್ ರೀ. ಸ್ನೇಹಿತರು ಇರಲಿ, ಅಂತಂದ್ರಿರ್ಲಿ, ಯಾರು ಇರಲಿ, ಕಾನೂನು ರೀತಿ ಅಂದ್ರೆ ನಾವು ಮತ್ತೆ ತಗೋಬೇಕಾಗ್ತದೆ. ದಯವಿಟ್ಟು ಶಾಂತಿ ರೀತಿ ವರ್ತಿಸ್ರಿ. ಅದಾಗಿದ್ದು ನಿಮ್ಗೆಲ್ಲರಿಗೂ ಪಾಠ. ಅದು ಬೇರೆದವ್ರು ಕೂಡ ಅಂತ ದುಡುಕ್ತನ ಮಾಡಕ್ಕೆ ಹೋಗೋದು ಬೇಡ. ಅವ್ನು ಸತ್ತವನ ಆಯಿತು, ಅವ್ನ ಸ್ನೇಹಿತರೆ ಅಂತ ಹೊಡೆದಿರಲ್ಲ ಅವ್ರಿಗೆ ಆಯ್ತು. ಅದನ್ನೆಲ್ಲ ನಿಮ್ಗೊಂದು ಪಾಠ ಆಗ್ಬೇಕು. ಈ ಥರ ಎಲ್ಲ ದುಡುಕಿದ್ರೆ ಮಾಡಿದ್ರೆ ಮತ್ತೊಂದ್ಸಲ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ, ಸರಿನಾ? ಆಗಲಿ ಅವ್ನು ಆತ್ಮಶಾಂತಿ ಮಾಡಬಾರ್ದು ಅಂದ್ಕೊಂಡ್ರೆ ಅದೊಂದು ಪಾಠ ಆಗಲಿ ಎಲ್ಲರಿಗೂ. ರೈಟ್, ಥ್ಯಾಂಕ್ ಯು. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.